ನುಗ್ಗೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಲವಾರು ಔಷಧಿ ಗುಣಗಳು ಹೊಂದಿದೆ. ಇದನ್ನು ನುಗ್ಗೆ ಸೊಪ್ಪನ್ನು ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪಿನ ಜೊತೆಗೆ ಮೊಟ್ಟೆ ಹಾಕಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಸಬ್ಸಿಗೆ ಸೊಪ್ಪು ಜೊತೆಗೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ತಿಂತಾ ಇದ್ರೆ ಬಾಯಲ್ಲಿ ನೀರು ಬರಬೇಕು. ಹಂಗೆ ಎಲ್ಲ ರೆಡಿ ಆಯಿತು. ಮೊಟ್ಟೆಗೆ ಉತ್ತರಿಸ್ಕೊಂಡಿದ್ದೀನಿ. ಇನ್ನೇನು ಮಾಡಬೇಕು, ಎಲ್ಲ ರೆಡಿಯಾಗಿದೆ. ಉತ್ತರಿಸ್ಕೊಂಡು ಇನ್ನೇನು ಮಾಡಬೇಕು ಮಾಡ್ತೀವಿ. ತಿನ್ನೋಣ. ಮೊಟ್ಟೆ ಘಮ ಘಮ ಅಂತ ನುಗ್ಗೆ ಸೊಪ್ಪು ನೋಡಿ. ನುಗ್ಗೆ ಸೊಪ್ಪು ಸಖತ್ತಾಗಿರುತ್ತೆ. ಮೊಟ್ಟೆ ಜೊತೆಗೆ ಮೊಟ್ಟೆ ನುಗ್ಗೆ ಸೊಪ್ಪು ನೋಡಿ. ನುಗ್ಗೆ ಸೊಪ್ಪು ಮೊಟ್ಟೆಗಳು ತಿನ್ನಿ. ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕೆಲವರಿಗೆ ಪಾಪ ಸಿಗುತ್ತೆ, ಇನ್ನು ಕೆಲವರಿಗೆ ಸಿಗಲ್ಲ. ರೆಡಿ ಆಯ್ತಾ ಇದೆ, ಉರಿತಾ ಇದ್ದೀನಿ. ಇನ್ನೇನಿದ್ರು ಮೊಟ್ಟೆ ಒಡೆದು ಹಾಕಬೇಕು, ಸೊಪ್ಪು ಹಾಕಬೇಕು. ನುಗ್ಗೆ ಸೊಪ್ಪು ಆಯಿತು. ನುಗ್ಗೆ ಸೊಪ್ಪು ಹಾಕಿದ್ದೀನಿ. ಇನ್ನು ಮೊಟ್ಟೆ ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಫೈನಲ್ಲು. ಲಾಸ್ಟಾಗಿ ಮೊಟ್ಟೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಟೇಸ್ಟಿಗೆ ಆಮೇಲೆ ಬಾರಿಸ್ತಾ ಇರೋದೆ. ಈಗ ಲಾಸ್ಟು ಮೊಟ್ಟೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಮಾಡಬೇಕು. ರೆಡಿಯಾಗಿದೆ. ಅಷ್ಟು ಒಂದು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟ್. ಏನಿದ್ರು ಹಾಕೊಂಡು ಬಾರಿಸ್ತಾ ಇರೋದು. ರೆಡಿ. ಆಹಾ ಕಮ್ಮಂತೈತೆ. ರೆಡಿ ರೆಡಿ. ಒಂಬಟ್ಟು ತಿಂತಾ ಇದ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು, ಒಳ್ಳೆ ಟೇಸ್ಟ್. ವಾ ಅನ್ಬೇಕು. ಒಂದು ಮೂರು ಅನ್ಬೇಕು ನೋಡಿ. ರೆಡಿಯಾಗಿದೆ. ಮಾಮೂಲಿ ರಾಗಿ ಮುದ್ದೆ, ಉಪ್ಪೆಸರು ಖಾರ, ನಿಂಬೆಹಣ್ಣು ಸಾರು ಜೊತೆಗೆ ಮೊಟ್ಟೆ ಹುರಿದಿರೋ ನುಗ್ಗೆ ಸೊಪ್ಪು ತಿಂತಾ ಇದ್ದೀನಿ. ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಮಯ ಸಿಕ್ತಾಗ ನೀವು ಮಾಡ್ಕೊಂಡು ತಿನ್ನಿ. ಸಖತ್ತಾಗಿರ್ತದೆ, ಚೆನ್ನಾಗಿರ್ತದೆ. ಹಂಗೆ ಜೊತೆಗೆ ನುಗ್ಗೆ ಸೊಪ್ಪಿನ ಜೊತೆಗೆ ಮೊಟ್ಟೆ ಹಾಕಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಸಬ್ಸಿಗೆ ಸೊಪ್ಪು ಜೊತೆಗೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ತಿಂತಾ ಇದ್ರೆ ಬಾಯಲ್ಲಿ ನೀರು ಬರಬೇಕು. ಹಂಗೆ